ಹಾಯ್ ಹಲೋ, ವೆಲ್ಕಮ್ ಟು ಕನ್ನಡ ಒನ್. ಇವತ್ತು ಕನ್ನಡ ಇಂಡಸ್ಟ್ರಿಯಲ್ಲಿ ಹಬ್ಬ. ಕನ್ನಡ ಸಿನಿಮಾ ತುಂಬ ದಿನಗಳ ನಂತರ ಮತ್ತೆ ಒಂದು ಒಳ್ಳೆ ಕ್ಯೂರಿಯಾಸಿಟಿ, ಒಳ್ಳೆ ಅಂದರೆ ಎನರ್ಜಿ ತುಂಬುವಂಥ ಸಿನಿಮಾ ಇವತ್ತು ರಿಲೀಸ್ ಆಗ್ತಿದೆ. ಇಷ್ಟೊತ್ತಿಗೆ ನಿಮ್ಗೆ ಅರ್ಥ ಆಗಿರುತ್ತೆ, UI ರಿಲೀಸ್ ಆಗಿದೆ. ಉಪೇಂದ್ರ ಸಿನಿಮಾಗಳಲ್ಲಿ ಯಾವ ರೇಂಜಿಗೆ ಸದ್ದು ಮಾಡ್ತು ಅನ್ನೋದು ನಮ್ಮೆಲ್ಲರಿಗೂ ಗೊತ್ತು. ಇಷ್ಟು ವರ್ಷಗಳ ನಂತರ ಮತ್ತೆ UI ಚಿತ್ರದಿಂದ ನಮ್ಮೆಲ್ಲರ ಮುಂದೆ ಮತ್ತೆ ಅವರೇ ನಿರ್ದೇಶನದಲ್ಲಿ ನಮ್ಮ ಮುಂದೆ ಒಂದು ಒಳ್ಳೆ ಚಿತ್ರ UI ಚಿತ್ರ ತರ್ತಿರೋದಂತೂ ತುಂಬ ಅಂದರೆ ತುಂಬ ಸಂತೋಷ. ನಾವೆಲ್ಲ ನೋಡ್ತಾ ಇದ್ದೀವಿ, ಬೆಳಗ್ಗೆಯಿಂದ ಜಾತ್ರೆ ನಡೀತೈತೆ ಥಿಯೇಟರ್ಗಳ ಮುಂದೆ, ಅದ್ದೂರಿ ಜಾತ್ರೆ ನಡೀತೈತೆ. ಇದೇ ರೀತಿ ಕನ್ನಡ ಸಿನಿಮಾ ಯಾವಾಗಲೂ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಅಲ್ವಾ? ಆದರೆ UI ಸಿನಿಮಾ ಇಷ್ಟು ದಿನಗಳ ನಂತರ ಮತ್ತೆ ಒಂದು ಒಳ್ಳೆ ಜಾತ್ರೆ ತಂದು ಕೊಡ್ತು. ತುಂಬ ಎಂಜಾಯ್ ಮಾಡ್ತಿದ್ದಾರೆ. ಈ ಕ್ರಿಸ್ಮಸ್ಗಂತೂ ಜನವರಿವರೆಗೂ ಆರಾಮಾಗಿ ಸಂಕ್ರಾಂತಿವರೆಗೂ ಹೊಡ್ಕೊಂಡು ಹೋಗುತ್ತೆ. ಯಾವುದೇ ತರಹ ಇದಿಲ್ಲ, ಆರಾಮಾಗಿ ಜನ ಅಂದರೆ ಒಳ್ಳೆ ಸೀಸನ್ ಅಂತ ಇದೆ ಹೇಳ್ಬೋದು ನಾವು. ತುಂಬ ಒಳ್ಳೆ ಸೀಸನ್ ಇದು ಸಿನಿಮಾಗಳಿಗೆ. ಅಂಥ ಸೀಸನ್ನಲ್ಲಿ ಸಿನಿಮಾ ರಿಲೀಸ್ ಆಗಿದೆ, ನೋಡ್ತಾ ಇದ್ವಿ. ಇಂಡಿಯಾ ವೈಸ್ ರಿವ್ಯೂಸ್ ನೋಡ್ತಾ ಇದ್ದೀನಿ ನಾನು. ತುಂಬ ಅಂದರೆ ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ. ತೆಲುಗಲ್ಲಾಗ್ಬೋದು, ಹಿಂದಿಯಲ್ಲಾಗ್ಬೋದು, ತುಂಬ ಅಂದರೆ ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ. ಡಿಫ್ರೆಂಟ್ ಕಂಟೆಂಟ್ ಅಲ್ವಾ, ಡಿಫ್ರೆಂಟ್ ಕಂಟೆಂಟ್. ಈ ಥರ ಕಂಟೆಂಟ್ ಮಾಡೋರು ಯಾರೂ ಇಲ್ಲ. ತುಂಬ ಒನ್ ಆ್ಯಂಡ್ ಓನ್ಲಿ ಉಪೇಂದ್ರ ಮಾತ್ರ ಮಾಡೋದು ಈ ಥರ ಕಂಟೆಂಟು. ಅದು ನೋಡಿದ್ರೆ ತುಂಬ ಖುಷಿ ಆಯಿತು. ಖಂಡಿತ ನಾನು ಸಿನಿಮಾ ನೋಡಲಿಲ್ಲ, ಸಿನಿಮಾ ನೋಡಿದ ಮೇಲೆ ಫುಲ್ ರಿವ್ಯೂ ಕೊಡ್ತೀನಿ. ನಾನು ಕಾಯ್ತಾ ಇದ್ದೀನಿ, ರಿವ್ಯೂಸ್ ನೋಡ್ತಾ ಇದ್ರೆ ಅಂತೂ ಕಾಯ್ತಾ ಇದ್ದೀನಿ ಎಷ್ಟು ಬೇಗ ಸಿನಿಮಾ ನೋಡಬೇಕು ಅಂತ. ನೋಡಿದ ಮೇಲೆ 100% ಫುಲ್ ಸಿನಿಮಾ ನೋಡಿದ ಮೇಲೆ ನಾನು ರಿವ್ಯೂ ಕೊಡ್ತೀನಿ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಹೋಗಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.